ನಮಸ್ಕಾರ. ಈ ಒಂದು ಫ್ರೂಟಿಂದ ನಿಮ್ಮ ದೇಹಕ್ಕೆ 8 ಟೈಪ್ ಆಫ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಏನಪ್ಪಾ ಅದು ಅಂತ ನಾವು ನೋಡೋಣ. ಮೊದಲನೇದಾಗಿ ಇದು ನಿಮ್ಮ ಏಜಿಂಗ್ ಅನ್ನು ಸ್ಲೋ ಮಾಡುತ್ತೆ, ಬಿಕಾಸ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೆಕೆಂಡ್, ನಿಮ್ಮ ಹಾರ್ಟ್ ಮತ್ತು ಲಿವರ್ ಹೆಲ್ತ್ಗೆ ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ಹಾರ್ಟ್ಗೆ ಮತ್ತು ಲಿವರ್ಗೆ ಇದು ಸಪೋರ್ಟ್ ಮಾಡುತ್ತೆ. ಅದರಲ್ಲಿರುವಂಥ ಇನ್ಫ್ಲಮೇಷನ್ ಇಲ್ಲ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಇದು ಕಡಿಮೆ ಮಾಡುತ್ತೆ. ಥರ್ಡ್, ಇದರಲ್ಲಿ ವಿಟಮಿನ್ ಎ ಇದೆ, ಸೊ ಅದಕ್ಕೋಸ್ಕರ ನಿಮ್ಮ ಐ ಹೆಲ್ತ್ಗೆ ಇದು ಹೆಲ್ಪ್ ಆಗುತ್ತೆ. ಫೋರ್ತ್, ಇದು ವಿಟಮಿನ್ ಸಿ ಅಲ್ಲಿ ರಿಚ್ ಆಗಿದೆ, ಸೊ ಅದಕ್ಕೆ ನಿಮ್ಮ ಸ್ಕಿನ್ ಅನ್ನು ಸಪೋರ್ಟ್ ಮಾಡುತ್ತೆ ಮತ್ತು ಫೈನ್ ಲೈನ್ಸ್ ರಿಂಕಲ್ಸ್ ಅನ್ನ ಇದು ಸ್ಲೋ ಮಾಡುತ್ತೆ. ಸಿಕ್ಸ್ತ್ ಬಂದ್ಬಿಟ್ಟು, ನಿಮಗೆ ಪ್ರೀ ಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ಸ್ ಇದ್ರೆ, ನಿಮಗೆ ತುಂಬ ಹೇರ್ ಫಾಲ್ ಆಗ್ತಿದ್ರೆ ಅದನ್ನ ಇದು ಕಡಿಮೆ ಮಾಡುತ್ತೆ. ನಿಮ್ಮ ಹೇರ್ ಗ್ರೋತಿಗೆ ಇದು ಸಪೋರ್ಟ್ ಆಗುತ್ತೆ. ಸೆವೆಂತ್, ನಿಮ್ಮ ಡೈಜೆಷನ್ ಇದು ಇಂಪ್ರೂವ್ ಮಾಡುತ್ತೆ. ನಿಮ್ಮ ಅಗ್ನಿಯನ್ನು ಇದು ಇನ್ಕ್ರೀಸ್ ಮಾಡುತ್ತೆ. ಏಟ್, ಇದು ತ್ರಿದೋಷಹರ. ಹಾಗಂದ್ರೆ ವಾತ ಪಿತ್ತ ಕಫ ಯಾವುದಾದ್ರೂ ದೋಷ ಇಂಬ್ಯಾಲೆನ್ಸ್ ಆದಾಗ ಬ್ಯಾಲೆನ್ಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾವುದಪ್ಪ ಈ ಫ್ರೂಟ್ ಅಂತ ಯೋಚನೆ ಮಾಡ್ತಿದ್ರ, ಇಷ್ಟಕ್ಕೊಂದು ಬೆನಿಫಿಟ್ಸ್ ಇದೆ, ಏನಾದರೂ ಇಂಪೋರ್ಟೆಡ್ ಫುಡ್ ಅಂತ ತಿಕ್ಕೋತಾ ಇದ್ದೀರಾ, ತುಂಬ ಕಾಸ್ಟ್ಲಿ ಅಂತ ಅನ್ಕೊತಾ ಇದ್ದೀರಾ? ಇಲ್ಲ, ಇದು ನಿಮ್ಮ ನೆಲ್ಲೆಕಾಯಿ ಅಂದರೆ ಆಮ್ಲ. ಕಾಮನ್ಲಿ ಎಲ್ಲ ಕಡೆ ಸಿಗುವಂಥ ಫ್ರೂಟ್ ಇದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಈ ನಮ್ಮ ಆಮ್ಲದಲ್ಲಿ ಇದೆ. ಸೊ ನಮ್ಮ ಆಮ್ಲ ಎಲ್ಲ ಕಡೆ ಕಾಮನ್ ಆಗಿ ಸಿಗುತ್ತೆ. ನೀವು ತಿಳಿದ ಹಾಗೆ ಯಾವ್ಯಾವುದೋ ಇಂಪೋರ್ಟೆಡ್ ಫ್ರೂಟ್, ಫಾರ್ ಎಕ್ಸಾಂಪಲ್ ಡ್ರ್ಯಾಗನ್ ಫ್ರೂಟ್, ಕಿವಿ ತುಂಬ ಬೆನಿಫಿಷಿಯಲ್ ಅಂತ ತುಂಬ ತಿಂತಿದ್ದೀರಾ. ಬಟ್ ನೀವು ನಮ್ಮ ಕಾಮನ್ ಆಗಿ ನಮ್ಮ ಇಂಡಿಯನ್ ರೀಜನಲ್ಲಿ ಸಿಗುವಂಥ ಫ್ರೂಟ್ನೇ ನೀವು ಮರಿತಾ ಇದ್ದೀರಾ, ಅದೇ ಆಮ್ಲ ನೀವು ಮರಿತಾ ಇದ್ದೀರಾ. ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ತಗೋವಂಥ ಅಭ್ಯಾಸವನ್ನು ನೀವು ಹಾಕೊಳ್ಳಿ. ಇದನ್ನು ನೀವು ಎಲ್ಲ ಸೀಸನ್ಸಲ್ಲಿ ಯೂಸ್ ಮಾಡ್ಬೋದು. ಐದರ್ ರಾ ತಿನ್ಬೋದು, ಇಲ್ಲಾಂದರೆ ಜ್ಯೂಸ್ ಫಾರ್ಮಲ್ಲಿ ನೀವು ತಗೋಬೋದು. ಇದಕ್ಕೆ ನಿತ್ಯ ಸೇವನೀಯ ರಸಾಯನ ಅಂತ ನಾವು ಕರಿತೀವಿ. ಸೊ ಇದನ್ನು ಬಳಸೋದನ್ನ ನೀವು ಸ್ಟಾರ್ಟ್ ಮಾಡಿ. ಒಂದು ಹೆಲ್ದಿ ಚೇಂಜನ್ನು ನೀವು ಅಳವಡಿಸ್ಕೊಳ್ಳಿ. ಈ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ನೀವು ಫಾಲೋ ಮಾಡಿ. ಥ್ಯಾಂಕ್ ಯು.